Hello everyone, welcome back to my channel. So ಇವತ್ತಿನ ವಿಡಿಯೋನಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬಗ್ಗೆ ಹೇಳ್ತೀನಿ. ಅಂದರೆ ಏನು, ನಿಮಗೆ ಸ್ಕೋಪ್ ಎಲ್ಲಿರುತ್ತೆ, ಫ್ಯೂಚರ್ ಸ್ಕೋಪ್ ಇದೇನೋ ಇಲ್ವೋ ಅಂತ ಅನ್ನೋದು, ಆ್ಯಂಡ್ ಯಾವ ಕಂಪ್ನಿನ ನಿಮಗೆ ರಿಕ್ರೂಟ್ ಮಾಡ್ತಾರೆ, ಆ್ಯಂಡ್ ನಿಮಗೆ ಸ್ಯಾಲರಿ ಎಷ್ಟು ಕೊಡ್ತಾರೆ, ಆ್ಯಂಡ್ ಯಾವ ಜಾಬ್ ಪ್ರೊಫೈಲ್ ಅಂತಂದರೆ ಯಾವ ಪೋಸ್ಟ್ ನಿಮಗೆ ಸಿಗುತ್ತೆ ಎಲ್ಲನೂ ಡೀಟೇಲ್ ಆಗಿ ಇನ್ಫಾರ್ಮ್ ಮಾಡ್ತೀನಿ ವಿಡಿಯೋನಲ್ಲಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ. ಸೊ ಫಸ್ಟ್ ಬನ್ನಿ ನೋಡೋಣ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ಗೆ ಡಿಮಾಂಡ್ ಇದೇನೋ ಇಲ್ವೋ ಅಂತೇಳಿ ಭಾಳ ಸ್ಟೂಡೆಂಟ್ಸು ಫಸ್ಟ್ ಕ್ವೆಶನ್ ಅದೇ ಕೇಳ್ತಾ ಇರೋದು. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಿಗೆ ಡಿಮಾಂಡ್ ಇದೆ, ಈಗ ಅಟ್ ಪ್ರೆಸೆಂಟ್ ಇದೆ, ಇನ್ ಫ್ಯೂಚರ್ನಲ್ಲೂ ಇದಕ್ಕೆ ಡಿಮಾಂಡ್ ಇರುತ್ತೆ. ಯಾಕಂತಂದರೆ ದರ್ ಇಸ್ ಅನ್ ಇನ್ಕ್ರೀಸ್ ಇನ್ ದಿ ಪ್ರಾಸ್ಪೆಕ್ಟ್ಸ್ ಆಫ್ IT ಇಂಡಸ್ಟ್ರಿ. ಸಾಕಷ್ಟು ಜಾಬ್ ಅಪಾರ್ಚುನಿಟೀಸ್ ಕೂಡ ಅವೈಲಬಲ್ ಇದೆ ಇಫ್ ಯು ಆರ್ ಗೋಯಿಂಗ್ ಟು ಡೂ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಆ್ಯಂಡ್ ವೇರಿಯಸ್ ಸೆಕ್ಟರ್ಸ್ನಲ್ಲಿ ಕೂಡ ನಿಮಗೆ ಜಾಬ್ ಅವೈಲಬಿಲಿಟಿ ಇದೆ. ಲೈಕ್ ಇಟ್ ಇಸ್ ನಾಟ್ ಓನ್ಲಿ ಇನ್ IT ಸೆಕ್ಟರ್ನಲ್ಲಿ ನಿಮಗೆ ಸಿಗುತ್ತೆ ಬಿಕಾಸ್ ಯು ಆರ್ ರಿಲೇಟೆಡ್ ಟು IT. ಇದು ಬಿಟ್ಟು ಮತ್ತೆ ನಿಮಗೆ ಬೇರೆ ಏರಿಯಾಸ್ನಲ್ಲೂ ಸಿಗುತ್ತೆ, ಲೈಕ್ ಬೇರೆ ಕಂಪ್ನಿ ಸೆಕ್ಟರ್ಸ್ನಲ್ಲಿ, ಲೈಕ್ ಇಟ್ ಈಸ್ ಸೈಬರ್ ಸೆಕ್ಯೂರಿಟಿ, ಏರೋಸ್ಪೇಸ್, ಡಿಫೆನ್ಸ್ ರಿಸರ್ಚ್ ಆರ್ಗನೈಸೇಷನ್, ಆಟೋಮೇಟಿವ್ ಕಂಪನೀಸ್, ಆರ್ ಇಟ್ ಇಸ್ ಲೈಕ್ ರೈಲ್ವೇಸ್, ಬ್ಯಾಂಕಿಂಗ್, ಫೈನಾನ್ಸ್, ಎಲ್ಲ ಸೆಕ್ಟರ್ಸ್ನಲ್ಲೂ ನಿಮಗೆ ಆ ಜಾಬ್ಸ್ ಅವೈಲಬಲ್ ಇರುತ್ತೆ. ಸೊ ಫಸ್ಟ್ BA ಕಂಪ್ಯೂಟರ್ ಸೈನ್ಸ್ ಅಂದರೆ ಏನು ಅಂತೇಳಿ ನೋಡೋದಾದರೆ, ಇಟ್ಸ್ ಅನ್ ಇಂಟ್ರಾಕ್ಷನ್ ಬಿಟ್ವೀನ್ ಮಾಡರ್ನ್ ಕಂಪ್ಯೂಟರ್ಸ್ ಮತ್ತು ನಿಮ್ಮ ರಿಲೇಟೆಡ್ ಟೆಕ್ನಾಲಜೀಸ್ ಏನಿರುತ್ತೆ ಅದನ್ನು ನಿಮ್ಮ ಡೇ ಟು ಡೇ ಲೈಫ್ನಲ್ಲಿ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನ್ನೋದು ನೀವು ಸ್ಟಡಿ ಮಾಡ್ತೀರಾ. ಆ್ಯಂಡ್ ಯು ವಿಲ್ ಬಿ ಥಾಟ್ ಹೌ ಟು ಹ್ಯಾಂಡಲ್ ದ ಡೇ ಟು ಡೇ ಪ್ರಾಬ್ಲಮ್ಸ್ ಆ್ಯಂಡ್ ಫೈಂಡ್ ಅ ಸೊಲ್ಯೂಷನ್ ಟು ದೋಸ್ ಪ್ರಾಬ್ಲಮ್ಸ್. ಸೊ ಅದನ್ನು ನೀವು ಇಲ್ಲಿ ಸ್ಟಡಿ ಮಾಡ್ತೀರಾ. ಸೊ ನೆಕ್ಸ್ಟ್ ನೀವು ಯಾವ್ಯಾವ ಸಬ್ಜೆಕ್ಟ್ಸ್ನ ಸ್ಟಡಿ ಮಾಡ್ತೀರಾ ಅಂತ ನೋಡೋದಾದರೆ, ಸೊ ಇಲ್ಲಿ ನೀವು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಆಪರೇಟಿಂಗ್ ಸಿಸ್ಟಮ್, ಆ್ಯಂಡ್ ಇಟ್ ಇಸ್ ಕಂಪ್ಯೂಟರ್ ಸಾಫ್ಟ್ವೇರ್ಸ್, ಮೈಕ್ರೋ ಪ್ರೊಸೆಸರ್, ಸಿಸ್ಟಮ್ ಸಾಫ್ಟ್ವೇರ್, ಸೊ ಈ ಥರ ಸಬ್ಜೆಕ್ಟ್ಸ್ನೆಲ್ಲ ನೀವು ಓದ್ತೀರಾ. ಇಲ್ಲಿ ಸಬ್ಜೆಕ್ಟ್ಸ್ ಜೊತೆಗೆ ನೀವು ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಮೊಬೈಲ್ ಅಪ್ಲಿಕೇಶನ್ಸ್, ಕ್ರಿಪ್ಟೋಗ್ರಾಫಿ, ಡೇಟಾ ಸೈನ್ಸ್, ಡೇಟಾ ಮ್ಯಾನೇಜ್ಮೆಂಟ್ ಕೂಡ ಓದ್ತೀರಾ ನೀವು. ಸೊ ಟಾಪ್ ರಿಕ್ರೂಟಿಂಗ್ ಆರ್ಗನೈಸೇಷನ್ಸ್ ಯಾವಿದೆ ಅಂತ ನೋಡಿದ್ರೆ, ಇಟ್ ಈಸ್ ಲೈಕ್ ಒರಾಕಲ್, ಮೈಕ್ರೋಸಾಫ್ಟ್, ಅಮೆಝಾನ್, HP, ಅಸೆಂಚರ್, TCS, ಆಪಲ್, ವಿಪ್ರೋ, LG. ಸೊ ಈ ಥರ ಕಂಪ್ನೀಸ್ ನಿಮಗೆ ರಿಕ್ರೂಟ್ ಮಾಡ್ಕೋತಾರೆ. ಜಾಬ್ಸ್ ಎಲ್ಲ ಈ ಕಂಪ್ನೀಸ್ನಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ. ಆ್ಯಂಡ್ ದ ಟಾಪ್ ರಿಕ್ರೂಟಿಂಗ್ ಏರಿಯಾಸ್ ನೋಡೋದಾದರೆ, ಇಟ್ ಈಸ್ ಲೈಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್, ಫೈನಾನ್ಷಿಯಲ್ ಸರ್ವಿಸಸ್, ಏರೋಸ್ಪೇಸ್, ಟೆಲಿಕಮ್ಯುನಿಕೇಷನ್, ಆರ್ ಕಾಲೇಜ್, ಯೂನಿವರ್ಸಿಟೀಸ್, ಹೆಲ್ತ್ ಸೆಕ್ಟರ್ಸ್, ಅಗ್ರಿಕಲ್ಚರ್ ಸೆಕ್ಟರ್ಸ್, ಆರ್ ಇಟ್ ಈಸ್ ರಿಟೇಲ್ ಸೆಕ್ಟರ್ಸ್ನಲ್ಲಿ ಕೂಡ ನಿಮಗೆ ಜಾಬ್ ಸಿಗುತ್ತೆ. ಆ್ಯಂಡ್ ನಿಮ್ಮ ಜಾಬ್ ಪ್ರೊಫೈಲ್ ನೋಡೋದಾದರೆ, ಆರ್ ಇಟ್ ಈಸ್ ಕಾಲ್ಡ್ ಆಸ್ ದಿ ನೀವು ಯಾವ ಪೋಸ್ಟ್ ನಿಮಗೆ ಸಿಗುತ್ತೆ ಅಂಥೇಳಿ, ಯುಲ್ ಬಿ ಗೆಟಿಂಗ್ ಅಂಥೇಳಿ ನೋಡೋದಾದರೆ, ನೀವು ಆಸ್ ಅ ಅಪ್ಲಿಕೇಶನ್ ಅನಲಿಸ್ಟ್ ಅಂಥೇಳಿ ಅಪ್ಲಿಕೇಶನ್ ಅನಲಿಸ್ಟ್ ಅಂತೇಳಿ ಜಾಯ್ನ್ ಆಗ್ಬೋದು, ಆರ್ ಇಟ್ ಈಸ್ ಡೇಟಾ ಅನಲಿಸ್ಟ್, ಆರ್ SEO ಸ್ಪೆಷಲಿಸ್ಟ್, ವೆಬ್ ಡಿಸೈನರ್, ಇನ್ಫಾರ್ಮೇಷನ್ ಸಿಸ್ಟಮ್ ಮ್ಯಾನೇಜರ್, ಗೇಮ್ಸ್ ಡೆವಲಪರ್, ಆರ್ ಇಟ್ ಈಸ್ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್, IT ಕನ್ಸಲ್ಟೆಂಟ್, ಮಲ್ಟಿ ಪ್ರೋಗ್ರಾಮರ್, ಸಿಸ್ಟಮ್ ಅನಲಿಸ್ಟ್. ಸೊ ಈ ಥರ, ಆರ್ ಇಟ್ ಈಸ್ ಅ ವೆಬ್ ಡಿಸೈನರ್. ಸೊ ಈ ಥರ ಪೋಸ್ಟ್ ನಿಮಗೆ ಸಿಗುತ್ತೆ. ಫ್ಯೂಚರ್ನಲ್ಲಿ ಇದ್ರ ಸ್ಕೋಪ್ ಇದೇನೋ ಇಲ್ವೋ ಅಂತೇಳಿ ನೋಡೋದಾದರೆ, ಎಸ್ ದೆರ್ ಈಸ್ ಅ ಲಾಟ್ ಆಫ್ ಸ್ಕೋಪ್ ಇನ್ ದ ಫ್ಯೂಚರ್ ಆಲ್ಸೋ, ಬಿಕಾಸ್ ರೋಬೋಟಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್ಗೆ ನಿಮ್ಮ ಡಿಮಾಂಡ್ ಜಾಸ್ತಿ ಆಗ್ತಾನೆ ಇರುತ್ತೆ. ಆ್ಯಂಡ್ ಪ್ಲೇಸ್ಮೆಂಟ್ ಅಪಾರ್ಚುನಿಟೀಸ್ ಕೂಡ ಜಾಸ್ತಿ ಆಗಿದೆ. ಸೊ ನೀವು ಫ್ಯೂಚರ್ ಹಾಗಾಗಿ ಲೈಕ್ ಇನ್ ಆಲ್ ದ ಕಂಪ್ನೀಸ್ ಇನ್ ವಿಚ್ ಅವರ್ ಸೆಕ್ಟರ್ಸ್ ಯು ಗೋ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್ ಬೇಕೇ ಬೇಕಾಗಿದೆ. ಸೊ ಯು ಆರ್ ರಿಕ್ವೈರ್ಡ್ ಎವ್ರಿವೇರ್, ಐದರ್ ಇಟ್ ಈಸ್ ಫಾರ್ ಟೆಸ್ಟಿಂಗ್, ಇಟ್ಸ್ ಫಾರ್ ಡೇ ಟು ಡೇ ಪ್ರಾಬ್ಲಮ್ ಹ್ಯಾಂಡ್ಲಿಂಗ್, ಆರ್ ಇಟ್ ಈಸ್ ನೆಟ್ವರ್ಕಿಂಗ್, ಆರ್ ಇಟ್ ಈಸ್ ವರ್ಕ್ ಫ್ಲೋ. ಎಲ್ಲಿ ತೊಗೊಂಡ್ರು ಅಟ್ಲೀಸ್ಟ್ ಯು ಆರ್ ರಿಕ್ವೈರ್ಡ್. ಇನ್ಸ್ಟಾಲೇಷನ್, ಅಪ್ಗ್ರೇಡೇಷನ್, ಮಾನಿಟರಿಂಗ್ ಆಫ್ ದಿ ಸಾಫ್ಟ್ವೇರ್ ಸಿಸ್ಟಮ್ಸ್, ಆರ್ ಇಟ್ ಈಸ್ ಸೆಕ್ಯೂರಿಟಿ ಟೂಲ್ಸ್, ವೆಬ್ ಸರ್ವಿಸಸ್. ಸೊ ನೀವು ಎಲ್ಲಿ ತಗೊಂಡ್ರು like you are required in maximum of the companies. So you will be recruited in many of the companies, but only thing that is required is ನೀವು just 4 years of MBA ಜೊತೆಗೆ you need to have some good skills also. You should learn the skills that is required. So time to time ಮಾರ್ಕೆಟ್ನಲ್ಲಿ ಹೊಸ ಸ್ಕಿಲ್ಸ್ ಬಂದಿರುತ್ತೆ. ಸೊ ಹೊಸ ಸರ್ಟಿಫಿಕೇಶನ್ ಕೋರ್ಸಸ್ ಕೂಡ ಅವೈಲಬಲ್ ಇರುತ್ತೆ. ಸೊ ಬಿಕಾಸ್ ದ ಟ್ರೆಂಡ್ ಇಸ್ ಚೇಂಜಿಂಗ್, ಸೊ ನ್ಯೂ ಥಿಂಗ್ಸ್ ಕಮ್ ಇನ್ ದ ಮಾರ್ಕೆಟ್. ನೀವು ಬುಕ್ಸ್ನಲ್ಲಿ ಏನು ಓದಿರ್ತೀರಾ, ಲೈಕ್ ಇನ್ 4 years, that may be sometimes outdated, something new may come. So ಅದನ್ನು ಬಂದು ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಕೋಬೇಕಾಗುತ್ತೆ, ಅಥವಾ ಅದರ ನಾಲೆಜ್ ಕೂಡ ನೀವು ಗೇನ್ ಮಾಡಿದ್ರೆ ಸಫಿಷಿಯಂಟ್ ಆಗುತ್ತೆ. ಯು ವಿಲ್ ಬಿ ರಿಕ್ರೂಟೆಡ್ ಇನ್ ದಿ ಟಾಪ್ ಕಂಪನೀಸ್. ಸೊ
ನೀವು ಸೊ ದಿಸ್ ಇಸ್ ಒನ್ ಥಿಂಗ್ ಆಫ್ ಅ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್. ಸೊ ಈಗ ನಿಮಗೆ ಐಡಿಯಾ ಬಂದಿರುತ್ತೆ ಯಾವ ಕಂಪ್ನಿ ನಿಮಗೆ ರಿಕ್ರೂಟ್ ಮಾಡ್ಕೋತಾರೆ, ಯಾವ ಪೋಸ್ಟ್ನಲ್ಲಿ ನಿಮಗೆ ರಿಕ್ರೂಟ್ ಮಾಡ್ಕೋತಾರೆ ಅಂತೇಳಿ. ಆ್ಯಂಡ್ ದ ಸ್ಯಾಲರಿ ಪ್ಯಾಕೇಜಸ್ ಡಿಪೆಂಡ್ಸ್ ಅಪಾನ್ ಯು ಆಲ್. ನಿಮ್ಮ ನಾಲೆಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಸ್ಟಾರ್ಟ್ಸ್ ವಿತ್ ಅನ್ ಮಿನಿಮಮ್ ಆಫ್ 3 lakh rupees ಪರ್ ಆನಮ್. ಸೊ ಇಟ್ ಡಿಪೆಂಡ್ಸ್ ಫ್ರಮ್ ವಿಚ್ ಕಾಲೇಜ್, ನೀವು ಯಾವ ಕಾಲೇಜಿಂದ ಪಾಸ್ ಆಗಿದ್ದೀರಾ, ನಿಮ್ಮಲ್ಲಿ ನಾಲೆಜ್ ಎಷ್ಟಿದೆ, ನೀವು ನಿಮ್ಮ ಹತ್ರ ಸ್ಕಿಲ್ಸ್ ಹೇಗಿದೆ, ವಾಟ್ ಇಸ್ ದ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಯು ಹ್ಯಾವ್, ವಾಟ್ ಇಸ್ ದ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ನಿಮಗೆ ಏನು ಕಲಿಸಿದ್ದಾರೆ ಅದು ನೀವು ಕಲ್ತಿದ್ದೀರೋ ಇಲ್ಲೋ ಪರ್ಫೆಕ್ಟ್ ಆಗಿ, ವೆದರ್ ಯು ಕ್ಯಾನ್ ಎಕ್ಸಿಕ್ಯೂಟ್ ಇಟ್ ಆರ್ ನೋ, ಇಟ್ ಡಿಪೆಂಡ್ಸ್ ಆನ್ ದೋಸ್ ಥಿಂಗ್ಸ್. ನಿಮ್ಮ ಸ್ಯಾಲರಿ ಪ್ಯಾಕೇಜ್ ಸ್ವಲ್ಪ ಡಿಫರ್ ಆಗುತ್ತೆ ಫ್ರಮ್ ಸ್ಟೂಡೆಂಟ್ ಟು ಸ್ಟೂಡೆಂಟ್ಸ್. ಸೊ ಇದು ಬಂದ್ಬಿಟ್ಟು ಲೈಕ್ ಇಟ್ ಈಸ್ ಅ ಸಿಂಪಲ್ ಇನ್ಫಾರ್ಮೇಷನ್ ಅಬೌಟ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್. ಆ್ಯಂಡ್ ಫ್ಯೂಚರ್ ಬಗ್ಗೆ ಮಾತಾಡೋದಾದರೆ, ನೀವು ಜಸ್ಟ್ ಬಿ ಕಂಪ್ಲೀಟ್ ಮಾಡಿ ಜಾಬ್ ಮಾಡಬೇಕು ಅಂತಂದರೆ ಎಸ್ ಯು ಕ್ಯಾನ್ ಕಂಟಿನ್ಯೂ ವಿತ್ ದ್ಯಾಟ್. ಇಲ್ಲ ನೀವು ಫರ್ದರ್ ಸ್ಟಡೀಸ್ ಮಾಡಬೇಕು ಆ್ಯಂಡ್ ಯು ವಾಂಟ್ ಟು ಗೇನ್ ಮೋರ್ ಸ್ಕಿಲ್ಸ್ ಅಂತಂದರೆ ನೀವು MTech ಕೂಡ ಮಾಡ್ಕೋಬೋದು. ಆರ್ ಇಫ್ ಯು ವಾಂಟ್ ಟು ಗೆಟ್ ಇಟ್ ಟು ಅ ಮ್ಯಾನೇಜೀರಿಯಲ್ ಲೆವೆಲ್, ನೀವು MBA ಕೂಡ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಗೇನ್ ಮೋರ್ ನಾಲೆಜ್ ಆ್ಯಂಡ್ ಯು ಕ್ಯಾನ್ ಗೇನ್ ಮೋರ್ ಸ್ಕಿಲ್ಸ್ ಆಲ್ಸೋ. ಸೊ MTechನಲ್ಲಿ ನೀವು ಲೈಕ್ MTech ಮಾಡುವಾಗ ಅಗೇನ್ ಯು ಕ್ಯಾನ್ ಟೇಕ್ ಸ್ಪೆಷಲೈಸ್ ಸಬ್ಜೆಕ್ಟ್ಸ್ ಲೈಕ್ ಇಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಡೇಟಾ ಅನಾಲಿಸ್ಟ್. ಸೊ ಆ ಥರ ಸಬ್ಜೆಕ್ಟ್ಸ್ನ ತಗೊಂಡು ನೀವು ಓದ್ಬೋದು. ಆ್ಯಂಡ್ ನಿಮ್ಮ ಹತ್ರ ಸಾಕಷ್ಟು ವರ್ಕ್ ಮಾಡೋ ಕೂಡ ಚಾಯ್ಸ್ ಕೂಡ ಇರುತ್ತೆ. ಲೈಕ್ ಇಟ್ ಇಸ್ ಅನ್ IT ಕಂಪ್ನಿ ಬಂದ್ಬಿಟ್ಟು ಒಂದು ಬ್ರೀಫ್ ಆಗಿ ಲೈಕ್ ಇಟ್ ವಾಸ್ ಅನ್ ಲೈಕ್ ಇನ್ಫಾರ್ಮೇಷನ್ ಟು ಯು, ಲೈಕ್ ನೀವು ಏನು ಓದ್ತೀರಾ ಆ್ಯಂಡ್ ವಾಟ್ ಜಾಬ್ ಇಸ್ ಅವೈಲೇಬಲ್ ಫಾರ್ ಯು ಆ್ಯಂಡ್ ವಾಟ್ ಸ್ಕಿಲ್ಸ್ ಆರ್ ರಿಕ್ವೈರ್ಡ್ ಅಂಟಿಲ್ ಯು ಕಂಪ್ಲೀಟ್ ಯುವರ್ ಕೋರ್ಸಸ್. ಆ್ಯಂಡ್ ಯಾವ ಕಂಪ್ನೀಸ್ ನಿಮಗೆ ರಿಕ್ರೂಟ್ ಮಾಡ್ತಾರೆ, ಯಾವ ಪೊಸಿಷನ್ನಲ್ಲಿ ನೀವು ಪ್ಲೇಸ್ ಆಗ್ತೀರಾ ಆಫ್ಟರ್ ಯುವರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತ ಹೇಳಿತ್ತು. ಸೊ ಇನ್ನೂ ಈ ಥರ ವೀಡಿಯೋಸ್ ಬೇಕಾಗಿತ್ತು ಬೇರೆ ಬೇರೆ ಬ್ರಾಂಚಸ್ ಬಗ್ಗೆ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತಂದರೆ ಕೂಡ ಕಮೆಂಟ್ ಮಾಡಿ. I'll just come out with new videos and give you all the information to you all. So I hope you like this information. And ಯಾರಿಗಾದ್ರೂ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಸ್ವಲ್ಪ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತಂದರೆ ಅವ್ರ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಸೊ ದ್ಯಾಟ್ ದೇ ವಿಲ್ ಗೆಟ್ ಸಮ್ ನಾಲೆಜ್ ಆ್ಯಂಡ್ ಇನ್ಫಾರ್ಮೇಷನ್. ಸೊ ಇದು ಸಿಂಪಲ್ ಆಗಿ ಜಸ್ಟ್ ಒಂದು ಬ್ರೀಫ್ ಐಡಿಯಾ ಕೊಡೋಕ್ಕೆ ಇದು ಮಾಡಿದ್ದೀನಿ. ನಾನು ಇನ್ ಡೆಪ್ತ್ ಆಗಿ ಹೋಗಿ ಈ ವಿಡಿಯೋ ಮಾಡಿಲ್ಲ. ಐ ಡೋಂಟ್ ನೋ ವೆದರ್ ಹೌ ಮೆನಿ ಆಫ್ ದೆಮ್ ಆರ್ ಇಂಟ್ರೆಸ್ಟೆಡ್ ಇನ್ ದಿಸ್. ಸೊ if you are really interested me to come up with many more videos on different branches, comment box ನಲ್ಲಿ comment ಮಾಡಿ. So see you all in my next video. Till then, stay safe, stay healthy.